ഇരുളു ಕತ್ತಲೆಯಾಗವೆ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು ಕರುಣಾಳುವ ಬೆಳಕೆ ಮುಸುಕಿದೆ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸ ಒಳ್ಳೆದಾಗಲಿ ನನ್ನ ತಂಡಕ್ಕೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ಥ್ಯಾಂಕ್ ಯು ಸರ್. 5 ಪ್ರಮುಖ ಹಾಡುಗಳಿದೆ ಈ ಸಿನಿಮಾದಲ್ಲಿ, ಬಿಟ್ ಸಾಂಗ್ನ ಸೇರಿಸಿ ಈಗ ಒಂದು 3 ರಿಂದ 4 ಹಾಡುಗಳ ಒಟ್ಟಿಗೆ ನಾವು ನೋಡ್ ಬರೋಣ. ಇವತ್ತು A2 ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಅಲ್ಲಿ 1 ಹಾಡು ರಿಲೀಸ್ ಆಗುತ್ತೆ, ಇನ್ನುಳಿದವು ಮಾಧ್ಯಮದವರಿಗೆ ಇವತ್ತು ನಾವು ತೋರಿಸ್ತಾ ಇದ್ದೀವಿ, ಮುಂದಿನ ದಿನದಲ್ಲಿ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು. ಅದ್ರ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಸರ್. ಒಂದು ನಿಮಿಷ ಹಂಗೆ ಮೋಕ್ಷ ಸರ್. ನನ್ನ ಸೋದರ ಮೂರ್ತಿ ಸಿನಿಮಾ ಮಾಡ್ತಾ ಇದ್ದೀವಿ, ನನ್ನ ಮಗ ಹೀರೋ ಆಗಿ ಮಾಡ್ತಾ ಇದ್ದಾನೆ, ಅಣ್ಣ ಸಿನಿಮಾಗೆ ಬಂದು ನಿಮ್ಮ ಶುಭ ಹಾರೈಕೆ ಇರಬೇಕು ಅಂತ ನನ್ನ ಹತ್ರ ಕೇಳಿ. ನಮಗೂ ಸಿನಿಮಾ ಫೀಲ್ಡ್ಗೂ ದೂರ, ಆದರೂ ಒಬ್ಬ ಉದಯೋನ್ಮುಖ ನಟನಾಗಿ ನನ್ನ ಸೋದರನ ತಮ್ಮ ಇವತ್ತು ನಾನ್ ಪೋಲಿ ಅಂತಕ್ಕಂಥ ಚಿತ್ರನ ನಟಿಸ್ತಾ ಇದ್ದಾರೆ. ನಾನು ತುಂಬ ದೂರ ಇದ್ದೆ, ಬರೋ ಸ್ವಲ್ಪ ತಡ ಆಯಿತು, ಆದರೂ ಬರೋದ ಬೇಡ ಅಂತ ಒಂದು ಮಾತು ಕೇಳಿದೆ, ಇಲ್ಲೆಲ್ಲ ಬಂದ್ಬಿಡಿ ಅಂತಂದರು. ಸರಿ ಬಂದಿದ್ದೀನಿ, ಅದರಿಂದ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಯಾಚಿಸಿ ಈ ಚಿತ್ರ ಯಶಸ್ವಿ ಆಗಲಿ. ಈ ಚಿತ್ರದ ಪೂರ್ತಿ ಸಾರಾಂಶ ನನಗೆ ಗೊತ್ತಿಲ್ಲ, ಆದರೂ ಚಿತ್ರ ಮಾಡಬೇಕನ್ನೋ ಒಂದು ಧೈರ್ಯ ಹುಮ್ಮಸ್ಸು ನಮ್ಮ ಮೂರ್ತಿ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ, ಮತ್ತು ಈ ಚಿತ್ರತಂಡ ಪೂರ್ತಿ ಬಹಳಷ್ಟು ಶ್ರಮ ವಹಿಸಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇದರಲ್ಲಿರ್ತಕ್ಕಂಥ ನಟರು ಇರ್ಬೋದು, ತಾಂತ್ರಿಕ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ. ಇದಕ್ಕೆ ನಾನು ಹೆಚ್ಚಿಗೆ ಮಾತಾಡಿದೆ, ಇದನ್ನು ಶುಭ ಹಾರೈಸಿ ಈ ಚಿತ್ರ ಯಶಸ್ವಿ ಆಗಲಿ. ಇವತ್ತು ಏನು ಆಡಿಯೋದಲ್ಲಿ ಲಾಂಚ್ ಆಗಿದೆ, ಇದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಆಗ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನಾನು ಮಾತಾಡೋದು ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ವರ್ಗದವರು ಮತ್ತು ಎಲ್ರಿಗೂ, ಸಾರಿ ಯಾರೇ ಬಿಟ್ಟಿರೋ ಬೇಜಾರು ಮಾಡ್ಕೊಂಬಿಡಿ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು. ಓಕೆ, ಮೊದಲನೇದಾಗಿ ನಾನ್ ಪೋಲಿ, ಇದು ಆ್ಯಕ್ಚುಲಿ ಕತೆ ನಾವು ಶುರು ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬಾರ್ದು, ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿತ್ತು ಮೊದಲನೇದಾಗಿ. ಯಾಕಂದರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ, ಮತ್ತು ಸಿನಿಮಾ ರಂಗದಲ್ಲೂ ಇದ್ದೆ, ಒಂದಷ್ಟು ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ. ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತಿದ್ದೆ. ಲೈಕ್ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಇಲ್ಲಿ ಭಾರ್ಗವ್ ಅನ್ನೋರು, ಅವ್ರು ಬಂದಿಲ್ಲ ಆ್ಯಕ್ಚುಲಿ, ಅವ್ರು ಆ್ಯಕ್ಚುಲಿ ನನಗೆ ಸಿನಿಮಾ ಎಡಿಟರು, ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ, ಸೊ ಓಕೆ ಸರ್ ಮಾಡೋದೇ ಮಾಡ್ತೀರಾ, ಶಾರ್ಟ್ ಮೂವಿಲಿ ಏನಕ್ಕೆ ಇರ್ತೀರಾ, ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ, ಸಿನಿಮಾ ಮಾಡಿ ಅಂತ ಅವರು ಹೇಳಿದ್ರು. ಸರ್ ಸಿನಿಮಾ ರಂಗಕ್ಕೆ ಬರ್ತೀನಿ, ಓಕೆ ಸಿನಿಮಾ ಮಾಡ್ತೀನಿ, ಓಕೆ ನನಗೆ ಟೀಮ್ ಇಲ್ಲ, ಇಲ್ಲಿ ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ, ನನಗೆ ಟೀಮ್ ಇಲ್ಲ, ನಾನು ಡಿಪಾರ್ಟ್ಮೆಂಟ್ಗಳು ನನಗೆ ಪರಿಚಯ ಇಲ್ಲ, ನಾನು ಹೇಗೆ ಬರಲಿ ಸಿನಿಮಾ ರಂಗಕ್ಕೆ, ಹೇಗೆ ಬರಲಿ, ನನಗೆ ಅದ್ರ ಅನುಭವ ನನಗಿಲ್ಲ ಅಂತಂದಾಗ ಅವರು ನನಗೆ ಟೀಮ್ನ ಪರಿಚಯ ಮಾಡಿಕೊಟ್ರು. ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರ್. ಇವ್ರು ಆ್ಯಕ್ಚುಲಿ ಬಂದಾಗಿಂದ ಒಳ್ಳೆ ಗೈಡೆನ್ಸ್ ಕೊಟ್ಟರು. ಸಿನಿಮಾ
ಹೇಗೆ ಮಾಡಬೇಕು, ಸಿನಿಮಾ ರಂಗಕ್ಕೆ ಹೇಗೆ ಬರಬೇಕು, ಕಥೆನ ಹೇಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೇಗೆ ಮಾಡಬೇಕು, ಡೈಲಾಗ್ಸ್ ಹೇಗೆ ಬರೀಬೇಕು, ಶೂಟ್ ಹೇಗೆ ಮಾಡಬೇಕು, ಪ್ರತಿ ಒಂದು ವಿಚಾರದಲ್ಲಿಯೂ ನನಗೆ ಗೈಡೆನ್ಸ್ ಕೊಟ್ಟು ಥ್ಯಾಂಕ್ ಯು ಸರ್. ಡೈರೆಕ್ಟ್ ಸಿನಿಮಾ ವಿಚಾರಕ್ಕೆ ಬಂದ್ಬಿಡ್ತೀನಿ. ನಾನ್ ಪೋಲಿ ಅನ್ನೋ ಸಿನಿಮಾ ಒಂದು ಇಬ್ಬರು ಹುಡುಗರು ಲೈಕ್ ಒಂದು ಹುಡುಗ ಲೈಕ್ ರಿಚ್ ಆಗಿರ್ತಾನೆ, ಇನ್ನೊಂದು ಹುಡುಗ ತುಂಬಾ ಪೂರ್ ಆಗಿರ್ತಾನೆ. ಒಬ್ರಿಗೆ ಇಬ್ರು ಕೂಡ ಸಿಂಗಲ್ ಪೇರೆಂಟ್ ಹುಡುಗರು, ಒಬ್ಬನಿಗೆ ತಾಯಿ ಇರಲ್ಲ. ಸೊ ಅವನಿಗೆ ತಾಯಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ, ಬಟ್ ತಾಯಿ ಇರೋಂಥ ಹುಡುಗನಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ. ಇಲ್ಲಿ ಆಕ್ಚುಲಿ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತೋರ್ಸಕ್ ಹೋಗಿದೀವಿ ಒಂದು. ಮತ್ತೆ ಫ್ರೆಂಡ್ಶಿಪ್ ಬಾಂಡ್, ಒಬ್ಬ ಹುಡುಗ ಅವನ್ ಬಾಲ್ಯದ ಗೆಳೆತನನ ಹೇಗೆ ಕೊನೆವರೆಗೂ ಕಾಪಾಡ್ಕೊಳ್ತಾನೆ, ಅವನು ಅದನ್ನ ಕಾಪಾಡೋದಕ್ಕೆ ಅವ್ನು ಏನೇನು ಸ್ಟ್ರಗಲ್ ಮಾಡ್ತಾನೆ, ತಾಯಿ ಕಳ್ಕೊಂಡಾಗ ಅವ್ನು ಏನೇನು ಫೇಸ್ ಮಾಡ್ತಾನೆ ಅನ್ನೋದೇ ನಾನ್ ಪೋಲಿ. ಇಲ್ಲಿ ನಾನ್ ಪೋಲಿ ಅಂದಿದ ತಕ್ಷಣ ಎಲ್ರಿಗೂ ಪೋಲಿತನ ಇರುತ್ತೆ, ಲೈಕ್ ನೋಡ್ಬೋದಾ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಆ ಥರದ್ದು ಏನೂ ಇರಲ್ಲ. ಪೋಲಿ ಅಂತಂದ್ರೆ ಒಂದು ಹುಡುಗ ಕಾಲೇಜ್ಗೆ ಹೋಗಿ ಅಂತ ಮನೆಯಿಂದ ಕಳಿಸ್ಕೊಡ್ತಾರೆ, ಬಟ್ ಆ ಹುಡುಗ ಕಾಲೇಜ್ಗೆ ಹೋಗ್ತಾನ, ಅವ್ನು ಏನ್ ಮಾಡ್ತಾನೆ, ಅವನ ಸವಾಸ ಏನಾಗುತ್ತೆ ಅನ್ನೋದು ಈ ಅವ್ನ ಪೋಲಿತನನ ತೋರಿಸಿದೀವಿ. ಅದಕ್ಕೆ ನಾನ್ ಪೋಲಿ ಅನ್ನೋ ಟೈಟಲ್ ಇಟ್ಟಿದ್ದೀವಿ. ಸೊ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮದರ್ ಸೆಂಟಿಮೆಂಟ್ ಇರುವಂತ ಸಿನಿಮಾ, ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇರುವಂತ ಸಿನಿಮಾ, ಹಾಗೆ ಒಂದ್ ಬಿಟ್ ಲೈಕ್ ಹೀರೋ ಹೀರೋಯಿನ್ ಲವ್ ಸೀಕ್ವೆನ್ಸಸ್ ಇರುತ್ತೆ, ಬಟ್ ಫ್ಯಾಮಿಲಿ ನೋಡದೇ ಇರುವಂತದ್ದು ಯಾವುದೂ ಇಲ್ಲ. ಸೊ ಎಸ್, ಈಗ ಸಾಂಗ್ಸ್ ಕೇಳಿದಿರ, ಎಲ್ಲ ವಿಭಿನ್ನವಾಗಿ ಬಂದಿದೆ. ಯಾರೇ ಕೇಳಿದ್ರು ಈ ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇದಕ್ಕೆ ಕಾರಣ ಏನು ಅಂತ ಡೈರೆಕ್ಟರ್ ಹೇಳ್ತಾರೆ ನೆಕ್ಸ್ಟ್. ಈಗ ಆಲ್ರೆಡಿ ಕತೆ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ರು ಡೈರೆಕ್ಟರ್, ಇನ್ನು ಆ ಕತೆ ಬಗ್ಗೆ ನಾನು ಏನು ಮಾತಾಡೋದಿಕ್ಕೆ ಹೋಗೋದಿಲ್ಲ. ಮೊದಲಿಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ, ಈಗ ನಾವು ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೂ ಅಷ್ಟೇ ನೀಟಾಗಿ ಕಂಪೋಸ್ ಮಾಡ್ತಿದ್ವಿ. ಎಲ್ಲಾದ್ರೂ ಒಂಚೂರು ಮಿಸ್ ಆಯ್ತು ಅಂತ ಅಂದ್ರೆ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ, ಇಲ್ಲ ಈಗ ಮಾಡೋಣ ಅಂತ. ಆದ್ರೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಗೆ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟು. ಅದು ಎಲ್ಲಿ ಬೆಂಗಳೂರಲ್ಲೇ ಆಚಾರ್ಯ ಕಾಲೇಜ್ ತುಂಬಾ ಚೆನ್ನಾಗಿ ಮಾಡಿದೀವಿ. ಒಂದು ಪುಟ್ಟ ಕಾಡಿದೆ, ನನಗೆ ಆಕ್ಚುಲಿ ಫಾರೆಸ್ಟ್ ಇರೋದೇ ಗೊತ್ತಿರಲಿಲ್ಲ. ನಾವು ಆಕ್ಚುಲಿ ಅದು ಬೇರೆ ಶಿವಮೊಗ್ಗ ಇಲ್ಲಾಂದ್ರೆ ಚಿಕ್ಕಮಂಗ್ಳೂರು ಈ ತರ ಎಲ್ಲರೂ ಹೋಗಿ ಶೂಟ್ ಮಾಡ್ಕೊಂಬರೋಣ ಅಂತ ಒಂದು ಪ್ಲಾನ್ ಮಾಡ್ತಿದ್ವಿ. ಅವಾಗ ಈ ನಮ್ಮ ಡೈರೆಕ್ಟರ್ ಯಶವಂತ್ ಅವರಿಗೆ ಅಲ್ಲಿ ಲೊಕೇಶನ್ ಗೊತ್ತಿರೋದ್ರಿಂದ, ಸರ್ ನೀವು ಒಂದ್ಸಲಿ ಬಂದು ನೋಡಿ ಅಂತ. ಅದು ಸೊ ನಮಗೇನ್ ಭಯ ಅಂದ್ರೆ ಸಿಟಿನಲ್ಲಿ ಒಂದು ಫ್ರೇಮ್ ಇಟ್ರೆ ಎಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸಿಟಿ ಕಂಡುಬಿಡ್ತು ಅನ್ನೋ ಭಯ ಇತ್ತು. ಬಟ್ ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಫಾರೆಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ಎಫರ್ಟ್ ಹಾಕಿ ತುಂಬಾ ಸ್ಟ್ರಗಲ್, ಅದ್ರ ಒಳಗಡೆ ತುಂಬಾ ಏನಂತಾರಲ್ಲ ಕೆಳಗಡೆ ಆ ಬಿದಿರುಗಳು ಎಲ್ಲ ಚುಚ್ಚೋದು. ಆಕ್ಚುಲಿ ಫೈಟ್, ಒಬ್ಬ ಫೈಟರ್ನ ಕೆಳಗಡೆ ಬೀಳಿಸ್ಬೇಕಾದ್ರೂ ಭಯ ಆಗ್ತಿತ್ತು. ನಮ್ಮ ಫೈಟ್ ಮಾಸ್ಟರ್ ಕೂಡ ಬಂದಿಲ್ಲ ಇವತ್ತು. ತುಂಬಾ ವೆರೈಟಿಯಾಗಿ ಕಂಪೋಸ್ ಮಾಡಿದ್ರು ಮಾಸ್ಟ್ರು, ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾ ನನಗೆ ಬಂದಿದೆ, ನಮ್ಮ ಅವಾಗ ಹೇಳಿದ್ರು ಡೈರೆಕ್ಟ್ರು ಭಾರ್ಗವ್ ಅಂತ. ಭಾರ್ಗವ್ ಆಕ್ಚುಲಿ ಬ್ಯೂಟಿಫುಲ್ ಟೆಕ್ನಿಷಿಯನ್, ಒಳ್ಳೆ VFX ಆಗಲಿ, DI ಆಗಲಿ, ಎಡಿಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಟೆಕ್ನಿಷಿಯನ್. ಇವತ್ತು ಮಿಸ್ ಆಗಿದ್ದಾರೆ ಅಷ್ಟೇ. ಇನ್ನ ನಮ್ಮ ಚಿತ್ರದಲ್ಲಿ ದೇವರಾಜ್ ಅವರು ವಿಭಿನ್ನವಾಗಿ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ. ನೋಡೋದಿಕ್ ಮಾತ್ರ ಈಗ ಕಾಣ್ತಾರೆ. ಈ ಹೀರೋ ಗೆಟಪ್ ಏನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಒಂದು ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದೀವಿ. ಹಾಗೆ ಫೋಟೋಗ್ರಫಿಗೆ ಚೆನ್ನಾಗಿದೆ, ನನಗೂ ಒಂದು ಒಳ್ಳೆ ಸ್ಕೋಪ್ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ತರ ಒಂದು ಸಿನಿಮಾ ಮಾಡಿದೀವಿ. ಬ್ಯೂಟಿಫುಲ್ ಕಂಟೆಂಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಮ್ಯೂಸಿಕ್ ಡೈರೆಕ್ಟರ್ ಇದು ನನ್ನ ಡೆಬ್ಯೂ ಮೂವಿ. ಸೊ ಈ ಮೂವಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದ್ರೆ, ನಾನು ಮತ್ತೆ ಹರೀಶ್ ಸ್ಕೂಲ್ ಫ್ರೆಂಡ್ಸ್, ನಾವು 5th ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ಸ್. ಸೊ ಅಲ್ಲಿಂದ ನಮ್ಗೆಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು. ಯಶುಬ್ರಾವ್ ಮತ್ತೆ ಮೋಹನ್ ಎಲ್ಲ ಸಿಕ್ಕಿದ್ರು. ಸೊ ಈ ತರ ಮೂವಿ ಮಾಡಬೇಕು ಅಂದಾಗ, ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ, ಅದು ಯಶುಬ್ರಾವ್ ಹೇಳಿದ್ದಾರೆ ಶಾರ್ಟ್ ಮೂವಿ ತರ ಸ್ಟಾರ್ಟ್ ಮಾಡಿದ್ರು. ಆಗ ಫಸ್ಟ್ ಕಂಪೋಸ್ ಮಾಡಿದ್ದು ಯಾರೇ ಒಂದೇ ಸಾಂಗ್, ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ದು. ಲೇಟರ್ ಆನ್ ಮೂವಿನೂ ದೊಡ್ಡದಾಯ್ತು, ಸೊ ಸಾಂಗ್ಸ್ ಪ್ಯಾಕೇಜ್ ದೊಡ್ಡದಾಯ್ತು. ಸೊ ನನ್ಗೆ ಏನ್ ಖುಷಿ ಇದೆ ಅಂದ್ರೆ, ಸೊ ಎಲ್ಲ ಈ ಟೀಮಲ್ಲಿ ಇರೋರೆಲ್ಲ ನಮ್ಮ ಏಜ್ ಗ್ರೂಪ್ ಆಗಿರೋದ್ರಿಂದ ನನ್ಗೆ ಎಲ್ಲೂ ಪ್ರೆಷರ್ ಅನ್ಸಿಲ್ಲ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಕಂಪ್ಲೀಟ್ ಆಗಿ.
ಮತ್ತೆ ನಮ್ಮ ಡೈರೆಕ್ಟರ್ ಯಶು ಬ್ರೋ ನನ್ನ ಮೇಲೆ ಯಾವತ್ತು ಬಂತು ನಂಗೆ ಇದೇ ತರ ಸಾಂಗ್ ಬೇಕು ಅದೇ ತರ ಸಾಂಗ್ ಬೇಕು ಅಂತ ಫೋರ್ಸ್ ಮಾಡಿಲ್ಲ. ಬ್ರೋ ನೀವು ಮಾಡಿ ನಂಗೆ ಗೊತ್ತು ಚೆನ್ನಾಗಿ ಮಾಡ್ತೀರಾ ಅಂದ್ರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಮಾಡಿದೀನಿ ಅನ್ಕೊಂತೀನಿ. ಸೊ ಈಗ ನೀವು ಸಾಂಗ್ ಕೇಳಿದ್ದೀರಾ, ಹೇಗೆ ಅನಿಸ್ತು ಅಂತ ನೀವು ಹೇಳ್ಬೇಕು. ಮತ್ತೆ ಸಾಂಗ್ A2 ಮ್ಯೂಸಿಕಲ್ ರಿಲೀಸ್ ಆಗಿದೆ ಯಾರೇ ಯಾರೇ. ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಯಾರೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಸಾಂಗ್ಸ್ ಬರ್ತಾ ಇರುತ್ತೆ, ಮೂವಿ ರಿಲೇಟೆಡ್ ಸಾಂಗ್ಸ್. ಸೊ ಎಲ್ಲರೂ ಶೇರ್ ಮಾಡಿ, ಲವ್ ಅಂಡ್ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಹಾಗೂ ಇಂದಿನ ಒಂದು ಈ ಕಾರ್ಯಕ್ರಮಕ್ಕೆ ಗಣ್ಯರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಹಾಗೂ ಮಾಧ್ಯಮ ಮಿತ್ರದವರು ನಮಗಾಗಿ ನಿಮ್ಮ ಕವರೇಜ್ ಕೊಡಬೇಕು ಅಂತ ನಿಮ್ಮ ಒಂದು ಪ್ರೀಷಿಯಸ್ ಟೈಮನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಹೀರೋ ತುಂಬ ನರ್ವಸ್ ಆಗಿದ್ರು, ಬಟ್ ನಾನು ನರ್ವಸ್ ಆಗಿಲ್ಲ, ಬಿಕಾಸ್ ನಾನು ವಿಲ್ಲನು. ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ, ಸೊ ನಮಗೆ ಭಯ ಇರಲ್ಲ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್, ನಮ್ಮ ಒಂದು ಹಾರ್ಡ್ ವರ್ಕ್, ನಮ್ಮ ಒಂದು ಕಮಿಟ್ಮೆಂಟ್ ನೀವು ಚಿತ್ರ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಹೊಸಬ್ರು ಅಂತ ನಿಮ್ಗೆ ಎಲ್ಲೂ ಕಾಣಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೋಚರ ಆಗುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ. ನಮ್ಮ ನಿರ್ದೇಶಕ, ನಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಮೂರ್ತಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರೋ ಎಲ್ಲ ಮಿತ್ರರಿಗೆ, ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಮತ್ತು ಮೀಡಿಯಾ ಇನ್ಫ್ಲುಯೆನ್ಸಸ್ ಅವ್ರಿಗೆ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಒಂದು ಕಳ್ಳನಾಯಕ, ಇಲ್ಲ ಡೀಟೇಲ್ಸ್ ಇದೆ ಜಾಸ್ತಿ ಕೊಡ್ತಾರೆ ಇನ್ನು. ಓಕೆ, ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ಸೊ ಎಲ್ಲರೂ ಆಡಿಯೋ ನೋಡಿದ್ದೀರಾ, ಆ್ಯಂಡ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮಮ್ಮಿ ಬರ್ಡೇ. ಆಂಟಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ಇವಾಗ ಏನು ನೀವೆಲ್ಲ ಬಂದು ಹಿಂಗೆ ಸಪೋರ್ಟ್ ಮಾಡ್ತಿದ್ದೀರೋ, ನಮ್ಮ ಮೂವಿ ಸಕ್ಸಸ್ ಆಗೋ ಗಂಟನೂ ಇದೇ ರೀತಿ ಸಪೋರ್ಟ್ ಇರಬೇಕು. ಅದೊಂದು ನನ್ನ ಕಡೆಯಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮಾತಾಡ್ಬೋದಾ? ಮಾತಾಡಿದ್ರೆ ವ್ಯಾಲ್ಯೂ ಇರಲ್ಲ ಅಂತ ಅನ್ಸುತ್ತೆ. ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ. ಇಲ್ಲಿ ನಾನು ಪೋಲಿ, ನೀವಲ್ಲ. ಈ ಸಿನಿಮಾ ಇಲ್ಲಿ ತನಕ ಏನು ಬಂದಿದೆ, ಇದ್ರ ಹಿಂದೆ ಪಟ್ಟಂಥ ಕಷ್ಟ ನಮ್ಮ ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು. ಮೊದಲನೇದಾಗಿ ನಮ್ಮ ಭಾರ್ಗವ್ ಸರು, ನಮ್ಮ ಸಿನಿಮಾದ ಎಡಿಟರ್ಗೆ, ಹಾಗೆ ನಮ್ಮ ಕೀರ್ತಿವರ್ಧನ್ ಸರ್ ಸಿನಿಮಾಟೋಗ್ರಾಫರ್, ಅವ್ರಿಗೆ ಸಲ್ಲಬೇಕು. ಹಾಗೆ ಇಷ್ಟು ಅದ್ಭುತವಾಗಿ ಬರೆದಂಥ ನಮ್ಮ ಸಾಂಗ್ಸು ನಮ್ಮ CEO ಚೇತನ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ಹಾಗೆ ನನ್ನ ಫೇವ್ರೆಟ್ ಸಾಂಗ್ ಆದಂಥ ಅಮ್ಮ ಸಾಂಗ್ ಮತ್ತು ಟೈಟ್ ಟ್ರ್ಯಾಕ್ ಬರೆದಂಥ ಜೀವನ್ ಹಾಗೂ ಕೆವಿನ್ಗೆ ತುಂಬ ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿಯರಿಗೂ ನಮಸ್ಕಾರ. ಮತ್ತು ಮೀಡಿಯಾದವ್ರಿಗೂ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಯಾವತ್ತೂ ಮೈಕ್ ಹಿಡಿದು ಮಾತಾಡೋಕ್ಕೆ ಬಂದಿಲ್ಲ. ಇದು ಏನೋ ಮಾತಾಡಬೇಕು ಅಂತ ಅನಿಸ್ತೈತೆ, ಅದು ಮಾತಾಡ್ತೀನಿ. ಏನೋ ಹುಡುಗರು ಫಿಲಮ್ ಮಾಡ್ತಾರಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನೋ ಮಾಡ್ತಾರೆ, ಮಾಡಲಿ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಇವರು ಬಂದಾದಂಥ ಸಮಯದಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅದಾಯಿತು, ಸ್ಟಾಪ್ ಆಗ್ಬಿಡ್ತು. 1.5 ವರ್ಷ 2 ವರ್ಷ ಸ್ಟಾಪ್ ಆಗ್ಬಿಡ್ತು. ಆಮೇಲೆ ನಾನು ಕೇಳಿದೆ ಏನಾಯ್ತಪ್ಪ ಫಿಲಮ್ ಅಂತ. ಫೈನಾನ್ಸ್ ಮಾಡೋರು ಯಾರಿಲ್ಲಪ್ಪ, ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ, ನಾನು ಅದಕ್ಕೆ ಜಾಬ್ಗೆ ಹೋಗ್ತಾ ಇದ್ದೀನಿ ಅಂತ. ಸರಿ, ಏನೋ ಹುಡುಗರು ಆಸೆ ಪಟ್ಟವ್ರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಫೈನಾನ್ಸ್ ಅದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಗೋ ನನಗೆ ಗೊತ್ತಿಲ್ಲ ಈ ರೇಂಜ್ ಈ ಅಮೌಂಟು ಇಲ್ಲಿವರೆಗೂ ರೀಚ್ ಆಯ್ತದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಇಷ್ಟು ನಮ್ಮ ಈ ಫಿಲಮ್ನ ಇಷ್ಟು ಮಾಡ್ತೀನಿ, ನನ್ನ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಬಟ್ ಆದ್ರೂ ಕೂಡ ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ದಡ ಸೇರಿಸಿದ್ದೀನಿ. ಈಗ ಈ ಫಿಲಮು ರಿಲೀಸ್ ಮೂಮೆಂಟ್ಗೆ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಿ ತಗೊಂಡ್ಬಂದಿದ್ದೀನಿ. ಇನ್ನು ಈ ಹುಡುಗರು ಇದ್ದಾರೆ, ಅವೇನೋ ಮಾಡ್ಕೊಂತಾರೆ, ಅದು ಬೇರೆ ವಿಚಾರ. ಮತ್ತೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಹೇಳಲೇಬೇಕು, ನಮ್ಮ ಲೋಕೇಶ್ ಚಂದ್ರ ಅವರು ನಮಗೆ ಸ್ವಂತ ನಮ್ಮ ಮಿಸಸ್ ಅವ್ರ ಅಣ್ಣನೇ. ನಾನು ಪ್ರತಿ ಸರಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ನಾನು ಯಾರ ಹತ್ರನೂ ಏನು ಚರ್ಚೆ ಮಾಡ್ಕೊಡಲ್ಲ. ಈ ಫಿಲಮ್ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಏನೋ ಹುಡುಗರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ಬೆಂಟಟ್ಟು ಬಂದಿದ್ದಾರೆ. ಅವ್ರಿಗೂ ಈ ವೇದಿಕೆ ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ.
ಎರಡನೇದು ನನಗೆ ಫೈನಾನ್ಸಿಯಲಿ ಸುರೇಶ್ ಅಣ್ಣವರಾಗಲಿ ಮತ್ತು ನಾಗೇಶ್ ಅಣ್ಣವರಾಗಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ರಕ್ಷಣಾ ವೇದಿಕೆ ಸೀನಣ್ಣವರು ನನ್ನ ಬ್ಯಾಕ್ಗ್ರೌಂಡ್ ನಿಂತು ತುಂಬ ನನಗೆ ಬೆಂತಟ್ಟಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ವಸಂತ್ ಕುಮಾರ್ ಇದೇ ಭಾಗದವರು, ನನ್ನ ಸ್ವಂತ ಬಾಮೇದ, ಅವರು ಇವತ್ತುವರೆಗೂ ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು.